ಬೇಸಿಗೆ ಆರಂಭದಲ್ಲೇ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಆ ಜಿಲ್ಲೆಯಲ್ಲೂ ಕೂಡ ಜೀವಜಲಕ್ಕಾಗಿ ಜನ ಪರದಾಡ್ತಿದ್ದಾರೆ. ಕುಡಿಯೋ ನೀರು ಕೊಡಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ರಣ ಬಿಸಿಲು, ಖಾಲಿ ಕೂಡ ಹಿಡಿದು ನಿಂತಿರೋ ಮಹಿಳೆಯರು, ನಲ್ಲಿಗಳಲ್ಲಿ ಬಾರದ ನೀರು, ಜೀವ ಜಲಕ್ಕಾಗಿ ಕೋಟೆನಾಡಿನ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಚಿತ್ರದುರ್ಗದಲ್ಲಿ ಹನಿ ನೀರಿಗೂ ಹಾಹಾಕಾರ, ಖಾಲಿ ಕೂಡ ಹಿಡಿದು ಮಹಿಳೆಯರು ಆಕ್ರೋಶ. ಚಿತ್ರದುರ್ಗ 35ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಸಾದಿಕ್ ನಗರ, ಗಾಂಧಿನಗರ ಮತ್ತು ಐಯುಡಿಪಿ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರತಿನಿಧಿಸುವಂತ ಕ್ಷೇತ್ರದ ಜನರು ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ನಗರಸಭೆ ಸದಸ್ಯರ ಅಧಿಕಾರಾವಧಿ ಸಹ ಮುಗಿದಿದ್ದು ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ನೀರಂತೂ ಭಾರಿ ಅಭಾವ. 15 ದಿವಸ ಆದ್ರೂ ನೀರ್ ಬಿಡಲ್ಲ ಎಲ್ಲ ಟೈಮ್ನಾಗ. ಈ ಟೈಮ್ನಾಗ ಯಾರು ಬರಲ್ಲ ಎಲೆಕ್ಷನ್ ಮುಂದ್ಗಡೆ ಬರ್ತಾರೆ ಕಾಲು ಕೈ ಮುಗಿಯಾಕೆ. ಅವಾಗ ನಾವು ಅವ್ರಿಗೆ ಮಾತಾಡ್ತೀವಿ, ನಾವು ಏನ್ ಮಾಡ್ಕೊಟ್ಟಿದ್ದಾರೆ ಸಾದಿಕ್ ನಗರದಾಗ ಅಂತ ವೋಟ್ ಹಾಕ್ಬೇಕು ಅವ್ರಿಗೆ. ಏನ್ ಹಬ್ಬ ಮಾಡ್ಬೇಕು ಇಲ್ಲ ವರ್ಷಕ್ಕೊಂದ್ಸತಿ? ಏನ್ ಮಕ್ಕಳು ಮರಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು, ಬಟ್ಟೆ ಒಕ್ಕಬೇಕು, ಏನ್ ಮಾಡ್ಬೇಕು ಸರ್? ಈ ಬಾರಿ ಉತ್ತಮ ಮಳೆಯಿಂದಾಗಿ ಕೋಟೆನಾಡಿನ ವಾಣಿ ವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಭರ್ತಿಯಾಗಿದ್ವು. ಆದರೂ ಕೂಡ ಇಲ್ಲಿನ ಜನರಿಗೆ ನಗರಸಭೆ ಸರಿಯಾಗಿ ನೀರು ಸರಬರಾಜು ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್, ನೀರಿಂದು ಬಹಳ ಅಭಾವ ಐತೆ ಸರ್. ನಮಗೆ ಬಹಳ ತೊಂದರೆ ಐತೆ. 15 ದಿವಸಕ್ಕೊಂದ್ಸಲಿ ನೀರ್ ಬಿಡ್ತಾರೆ, ವಾರಕ್ಕೊಂದ್ಸಲಿ 2 ಸಲ ಬಿಟ್ಟು ನಮ್ಗೆ ಸಾಕು. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ಮುಗಿತಂದ್ರೆ ಒಬ್ರು ಬರಲ್ಲ. ಇವತ್ತಿಗೆ 5 ವರ್ಷ ಆಯ್ತು, ಯಾರು ಬಂದಿಲ್ಲ, ಯಾರು ತಲೆನೂ ಆಗ್ತಿಲ್ಲ. ನಿಮ್ಗೆ ಹೆಂಗ್ ಇದೀರ ಅಂತ ಕೇಳ್ತಿಲ್ಲ ಸರ್. ಅವ್ರು ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ಹೊರತಾಗ ನಮ್ಗೆ ಹಿಂಗ್ ತೊಂದರೆ ಆದಾಗ ಏನಾಗೈತೆ ಅಂತ ಕೇಳೋರಿಲ್ಲ. ಅವಾಗ ಅವ್ರ ಎಲೆಕ್ಷನ್ ಬಂದಾಗ ನಾವು ಕೇಳ್ತೀವಿ ಸರ್, ನೀವ್ ಏನ್ ಮಾಡ್ಕೊಟ್ಟಿದ್ರಿ ಅಂತ ನಾವು ಅವಾಗ ಆಟ ತೋರಿಸ್ತೀವಿ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ 35ನೇ ವಾರ್ಡ್ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ನೀರಿನ ಬವಣೆ ನೀಗಿಸಬೇಕಾದ ಚಿತ್ರದುರ್ಗ ನಗರಸಭೆ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ವಿಪರ್ಯಾಸ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬೇಸಿಗೆ ಆರಂಭದಲ್ಲೇ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಆ ಜಿಲ್ಲೆಯಲ್ಲೂ ಕೂಡ ಜೀವಜಲಕ್ಕಾಗಿ ಜನ ಪರದಾಡ್ತಿದ್ದಾರೆ. ಕುಡಿಯೋ ನೀರು ಕೊಡಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ರಣ ಬಿಸಿಲು, ಖಾಲಿ ಕೂಡ ಹಿಡಿದು ನಿಂತಿರೋ ಮಹಿಳೆಯರು, ನಲ್ಲಿಗಳಲ್ಲಿ ಬಾರದ ನೀರು, ಜೀವ ಜಲಕ್ಕಾಗಿ ಕೋಟೆನಾಡಿನ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಚಿತ್ರದುರ್ಗದಲ್ಲಿ ಹನಿ ನೀರಿಗೂ ಹಾಹಾಕಾರ, ಖಾಲಿ ಕೂಡ ಹಿಡಿದು ಮಹಿಳೆಯರು ಆಕ್ರೋಶ. ಚಿತ್ರದುರ್ಗ 35ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಸಾದಿಕ್ ನಗರ, ಗಾಂಧಿನಗರ ಮತ್ತು ಐಯುಡಿಪಿ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರತಿನಿಧಿಸುವಂತ ಕ್ಷೇತ್ರದ ಜನರು ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ನಗರಸಭೆ ಸದಸ್ಯರ ಅಧಿಕಾರಾವಧಿ ಸಹ ಮುಗಿದಿದ್ದು ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ನೀರಂತೂ ಭಾರಿ ಅಭಾವ. 15 ದಿವಸ ಆದ್ರೂ ನೀರ್ ಬಿಡಲ್ಲ ಎಲ್ಲ ಟೈಮ್ನಾಗ. ಈ ಟೈಮ್ನಾಗ ಯಾರು ಬರಲ್ಲ ಎಲೆಕ್ಷನ್ ಮುಂದ್ಗಡೆ ಬರ್ತಾರೆ ಕಾಲು ಕೈ ಮುಗಿಯಾಕೆ. ಅವಾಗ ನಾವು ಅವ್ರಿಗೆ ಮಾತಾಡ್ತೀವಿ, ನಾವು ಏನ್ ಮಾಡ್ಕೊಟ್ಟಿದ್ದಾರೆ ಸಾದಿಕ್ ನಗರದಾಗ ಅಂತ ವೋಟ್ ಹಾಕ್ಬೇಕು ಅವ್ರಿಗೆ. ಏನ್ ಹಬ್ಬ ಮಾಡ್ಬೇಕು ಇಲ್ಲ ವರ್ಷಕ್ಕೊಂದ್ಸತಿ? ಏನ್ ಮಕ್ಕಳು ಮರಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು, ಬಟ್ಟೆ ಒಕ್ಕಬೇಕು, ಏನ್ ಮಾಡ್ಬೇಕು ಸರ್? ಈ ಬಾರಿ ಉತ್ತಮ ಮಳೆಯಿಂದಾಗಿ ಕೋಟೆನಾಡಿನ ವಾಣಿ ವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಭರ್ತಿಯಾಗಿದ್ವು. ಆದರೂ ಕೂಡ ಇಲ್ಲಿನ ಜನರಿಗೆ ನಗರಸಭೆ ಸರಿಯಾಗಿ ನೀರು ಸರಬರಾಜು ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್, ನೀರಿಂದು ಬಹಳ ಅಭಾವ ಐತೆ ಸರ್. ನಮಗೆ ಬಹಳ ತೊಂದರೆ ಐತೆ. 15 ದಿವಸಕ್ಕೊಂದ್ಸಲಿ ನೀರ್ ಬಿಡ್ತಾರೆ, ವಾರಕ್ಕೊಂದ್ಸಲಿ 2 ಸಲ ಬಿಟ್ಟು ನಮ್ಗೆ ಸಾಕು. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ಮುಗಿತಂದ್ರೆ ಒಬ್ರು ಬರಲ್ಲ. ಇವತ್ತಿಗೆ 5 ವರ್ಷ ಆಯ್ತು, ಯಾರು ಬಂದಿಲ್ಲ, ಯಾರು ತಲೆನೂ ಆಗ್ತಿಲ್ಲ. ನಿಮ್ಗೆ ಹೆಂಗ್ ಇದೀರ ಅಂತ ಕೇಳ್ತಿಲ್ಲ ಸರ್. ಅವ್ರು ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ಹೊರತಾಗ ನಮ್ಗೆ ಹಿಂಗ್ ತೊಂದರೆ ಆದಾಗ ಏನಾಗೈತೆ ಅಂತ ಕೇಳೋರಿಲ್ಲ. ಅವಾಗ ಅವ್ರ ಎಲೆಕ್ಷನ್ ಬಂದಾಗ ನಾವು ಕೇಳ್ತೀವಿ ಸರ್, ನೀವ್ ಏನ್ ಮಾಡ್ಕೊಟ್ಟಿದ್ರಿ ಅಂತ ನಾವು ಅವಾಗ ಆಟ ತೋರಿಸ್ತೀವಿ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ 35ನೇ ವಾರ್ಡ್ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ನೀರಿನ ಬವಣೆ ನೀಗಿಸಬೇಕಾದ ಚಿತ್ರದುರ್ಗ ನಗರಸಭೆ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ವಿಪರ್ಯಾಸ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.
ಬೇಸಿಗೆ ಆರಂಭದಲ್ಲೇ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಆ ಜಿಲ್ಲೆಯಲ್ಲೂ ಕೂಡ ಜೀವಜಲಕ್ಕಾಗಿ ಜನ ಪರದಾಡ್ತಿದ್ದಾರೆ. ಕುಡಿಯೋ ನೀರು ಕೊಡಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ರಣ ಬಿಸಿಲು, ಖಾಲಿ ಕೂಡ ಹಿಡಿದು ನಿಂತಿರೋ ಮಹಿಳೆಯರು, ನಲ್ಲಿಗಳಲ್ಲಿ ಬಾರದ ನೀರು, ಜೀವ ಜಲಕ್ಕಾಗಿ ಕೋಟೆನಾಡಿನ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಚಿತ್ರದುರ್ಗದಲ್ಲಿ ಹನಿ ನೀರಿಗೂ ಹಾಹಾಕಾರ, ಖಾಲಿ ಕೂಡ ಹಿಡಿದು ಮಹಿಳೆಯರು ಆಕ್ರೋಶ. ಚಿತ್ರದುರ್ಗ 35ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಸಾದಿಕ್ ನಗರ, ಗಾಂಧಿನಗರ ಮತ್ತು ಐಯುಡಿಪಿ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರತಿನಿಧಿಸುವಂತ ಕ್ಷೇತ್ರದ ಜನರು ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ನಗರಸಭೆ ಸದಸ್ಯರ ಅಧಿಕಾರಾವಧಿ ಸಹ ಮುಗಿದಿದ್ದು ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ನೀರಂತೂ ಭಾರಿ ಅಭಾವ. 15 ದಿವಸ ಆದ್ರೂ ನೀರ್ ಬಿಡಲ್ಲ ಸರ್. ಎಲ್ಲ ಟೈಮ್ನಾಗ ಈ ಟೈಮ್ನಾಗ ಯಾರು ಬರಲ್ಲ ಸರ್. ಎಲೆಕ್ಷನ್ ಮುಂದ್ಗಡೆ ಬರ್ತಾರೆ ಕಾಲು ಕೈ ಮುಗಿಯಾಕೆ. ಅವಾಗ ನಾವು ಅವ್ರಿಗೆ ಮಾತಾಡ್ತೀವಿ. ನಾವು ಏನ್ ಮಾಡ್ಕೊಟ್ಟಿದ್ದಾರೆ ಸಾದಿಕ್ ನಗರದಾಗ ಅಂತ ವೋಟ್ ಹಾಕ್ಬೇಕು ಅವ್ರಿಗೆ. ಏನ್ ಹಬ್ಬ ಮಾಡ್ಬೇಕು ಇಲ್ಲ ವರ್ಷಕ್ಕೊಂದ್ಸತಿ? ಏನ್ ಮಕ್ಕಳು ಮರಿಗೆ ಸ್ನಾನ ಮಾಡಿಸಿ ಸ್ಕೂಲ್ ಕಳಿಸ್ಬೇಕು, ಬಟ್ಟೆ ಒಕ್ಕಬೇಕು, ಏನ್ ಮಾಡ್ಬೇಕು ಸರ್? ಈ ಬಾರಿ ಉತ್ತಮ ಮಳೆಯಿಂದಾಗಿ ಕೋಟೆನಾಡಿನ ವಾಣಿ ವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಭರ್ತಿಯಾಗಿದ್ವು. ಆದರೂ ಕೂಡ ಇಲ್ಲಿನ ಜನರಿಗೆ ನಗರಸಭೆ ಸರಿಯಾಗಿ ನೀರು ಸರಬರಾಜು ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್, ನೀರಿಂದು ಬಹಳ ಅಭಾವ ಐತೆ ಸರ್. ನಮಗೆ ಬಹಳ ತೊಂದರೆ ಐತೆ. 15 ದಿವಸಕ್ಕೊಂದ್ಸಲಿ ನೀರ್ ಬಿಡ್ತಾರೆ. ವಾರಕ್ಕೊಂದ್ಸಲಿ 2 ಸಲ ಬಿಟ್ರು ನಮ್ಗೆ ಸಾಕು. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ಮುಗಿತಂದ್ರೆ ಒಬ್ರು ಬರಲ್ಲ. ಇವತ್ತಿಗೆ 5 ವರ್ಷ ಆಯ್ತು, ಯಾರು ಬಂದಿಲ್ಲ, ಯಾರು ತಲೆನೂ ಆಗ್ತಿಲ್ಲ. ನಿಮ್ಗೆ ಹೆಂಗದಿರ ಅಂತ ಕೇಳ್ತಿಲ್ಲ ಸರ್. ಅವ್ರು ಎಲೆಕ್ಷನ್ ಇದ್ದ ಮಾತ್ರ ಬರ್ತಾರೆ ಹೊರತಾಗ ನಮ್ಗೆ ತೊಂದರೆ ಆದಾಗ ಏನಾಗೈತೆ ಅಂತ ಕೇಳೋರಿಲ್ಲ. ಅವಾಗ ಅವ್ರ ಎಲೆಕ್ಷನ್ ಬಂದಾಗ ನಾವು ಕೇಳ್ತೀವಿ ಸರ್, ನೀವೇನ್ ಮಾಡ್ಕೊಟ್ಟಿದ್ರಿ ಅಂತ ನಾವು ಅವಾಗ ಆಟ ತೋರಿಸ್ತೀವಿ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ 35ನೇ ವಾರ್ಡ್ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ನೀರಿನ ಬವಣೆ ನೀಗಿಸಬೇಕಾದ ಚಿತ್ರದುರ್ಗ ನಗರಸಭೆ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ವಿಪರ್ಯಾಸ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಬೇಸಿಗೆ ಆರಂಭದಲ್ಲೇ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಆ ಜಿಲ್ಲೆಯಲ್ಲೂ ಕೂಡ ಜೀವಜಲಕ್ಕಾಗಿ ಜನ ಪರದಾಡ್ತಿದ್ದಾರೆ. ಕುಡಿಯೋ ನೀರು ಕೊಡಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ರಣ ಬಿಸಿಲು, ಖಾಲಿ ಕೂಡ ಹಿಡಿದು ನಿಂತಿರೋ ಮಹಿಳೆಯರು, ನಲ್ಲಿಗಳಲ್ಲಿ ಬಾರದ ನೀರು, ಜೀವ ಜಲಕ್ಕಾಗಿ ಕೋಟೆನಾಡಿನ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಚಿತ್ರದುರ್ಗದಲ್ಲಿ ಹನಿ ನೀರಿಗೂ ಹಾಹಾಕಾರ, ಖಾಲಿ ಕೂಡ ಹಿಡಿದು ಮಹಿಳೆಯರು ಆಕ್ರೋಶ. ಚಿತ್ರದುರ್ಗ 35ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಸಾದಿಕ್ ನಗರ, ಗಾಂಧಿನಗರ ಮತ್ತು ಐಯುಡಿಪಿ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರತಿನಿಧಿಸುವಂತ ಕ್ಷೇತ್ರದ ಜನರು ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ನಗರಸಭೆ ಸದಸ್ಯರ ಅಧಿಕಾರಾವಧಿ ಸಹ ಮುಗಿದಿದ್ದು ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ನೀರಂತೂ ಭಾರಿ ಅಭಾವ. 15 ದಿವಸ ಆದ್ರೂ ನೀರ್ ಬಿಡಲ್ಲ ಸರ್. ಎಲ್ಲ ಟೈಮ್ನಾಗ ಈ ಟೈಮ್ನಾಗ ಯಾರು ಬರಲ್ಲ ಸರ್. ಎಲೆಕ್ಷನ್ ಮುಂದ್ಗಡೆ ಬರ್ತಾರೆ ಕಾಲು ಕೈ ಮುಗಿಯಾಕೆ. ಅವಾಗ ನಾವು ಅವ್ರಿಗೆ ಮಾತಾಡ್ತೀವಿ. ನಾವು ಏನ್ ಮಾಡ್ಕೊಟ್ಟಿದ್ದಾರೆ ಸಾದಿಕ್ ನಗರದಾಗ ಅಂತ ವೋಟ್ ಹಾಕ್ಬೇಕು ಅವ್ರಿಗೆ. ಏನ್ ಹಬ್ಬ ಮಾಡ್ಬೇಕು ಇಲ್ಲ ವರ್ಷಕ್ಕೊಂದ್ಸತಿ? ಏನ್ ಮಕ್ಕಳು ಮರಿಗೆ ಸ್ನಾನ ಮಾಡಿಸಿ ಸ್ಕೂಲ್ ಕಳಿಸ್ಬೇಕು, ಬಟ್ಟೆ ಒಕ್ಕಬೇಕು, ಏನ್ ಮಾಡ್ಬೇಕು ಸರ್? ಈ ಬಾರಿ ಉತ್ತಮ ಮಳೆಯಿಂದಾಗಿ ಕೋಟೆನಾಡಿನ ವಾಣಿ ವಿಲಾಸ ಸಾಗರ ಮತ್ತು ಶಾಂತಿ ಸಾಗರ ಭರ್ತಿಯಾಗಿದ್ವು. ಆದರೂ ಕೂಡ ಇಲ್ಲಿನ ಜನರಿಗೆ ನಗರಸಭೆ ಸರಿಯಾಗಿ ನೀರು ಸರಬರಾಜು ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್, ನೀರಿಂದು ಬಹಳ ಅಭಾವ ಐತೆ ಸರ್. ನಮಗೆ ಬಹಳ ತೊಂದರೆ ಐತೆ. 15 ದಿವಸಕ್ಕೊಂದ್ಸಲಿ ನೀರ್ ಬಿಡ್ತಾರೆ. ವಾರಕ್ಕೊಂದ್ಸಲಿ 2 ಸಲ ಬಿಟ್ರು ನಮ್ಗೆ ಸಾಕು. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ಮುಗಿತಂದ್ರೆ ಒಬ್ರು ಬರಲ್ಲ. ಇವತ್ತಿಗೆ 5 ವರ್ಷ ಆಯ್ತು, ಯಾರು ಬಂದಿಲ್ಲ, ಯಾರು ತಲೆನೂ ಆಗ್ತಿಲ್ಲ. ನಿಮ್ಗೆ ಹೆಂಗದಿರ ಅಂತ ಕೇಳ್ತಿಲ್ಲ ಸರ್. ಅವ್ರು ಎಲೆಕ್ಷನ್ ಇದ್ದ ಮಾತ್ರ ಬರ್ತಾರೆ ಹೊರತಾಗ ನಮ್ಗೆ ತೊಂದರೆ ಆದಾಗ ಏನಾಗೈತೆ ಅಂತ ಕೇಳೋರಿಲ್ಲ. ಅವಾಗ ಅವ್ರ ಎಲೆಕ್ಷನ್ ಬಂದಾಗ ನಾವು ಕೇಳ್ತೀವಿ ಸರ್, ನೀವೇನ್ ಮಾಡ್ಕೊಟ್ಟಿದ್ರಿ ಅಂತ ನಾವು ಅವಾಗ ಆಟ ತೋರಿಸ್ತೀವಿ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ 35ನೇ ವಾರ್ಡ್ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ನೀರಿನ ಬವಣೆ ನೀಗಿಸಬೇಕಾದ ಚಿತ್ರದುರ್ಗ ನಗರಸಭೆ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ವಿಪರ್ಯಾಸ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.